ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ಸ್ಗಳು ಕೂಡ ಸಿಗ್ತಾ ಇದೆ. ವಿಠಲ್ ಈ ಇಡೀ ಬುರುಡೆ ಪ್ರಕರಣದ ಸೂತ್ರಧಾರಿ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರೋದು. ನಮ್ಮ ಜೊತೆ ಪತ್ರಕರ್ತರಾದಂತಹ ಕೀರ್ತಿ ಶಂಕರಘಟ್ಟ ಅವರಿದ್ದಾರೆ. ಕೀರ್ತಿ ಅವರೇ ನಮಸ್ತೆ. ಕೀರ್ತಿ ಅವರೇ ನಮಸ್ತೆ. ನಮಸ್ತೆ ಅಶ್ವಿನಿ, ಹೇಳಿ. ನಮಸ್ತೆ. ಈಗ ಆರಂಭದಲ್ಲಿ ಈ ಪ್ರಕರಣ ಆರಂಭ ಆದ ಸಂದರ್ಭದಲ್ಲಿ ಸೌಜನ್ಯ ಪ್ರಕರಣಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಸಂಬಂಧ ಕಲ್ಪಿಸಬೇಡಿ ಅಂತ ಹೇಳಿದಂತವ್ರೆ ಈಗ ಸೌಜನ್ಯ ಪ್ರಕರಣ ಈ ಪ್ರಕರಣದಲ್ಲಿ ಅದಾಗೆ ತಳುಕು ಹಾಕೊಳ್ತಾ ಇದೆ, ಅದು ವಿಠಲ್ ಗೌಡ ರೂಪದಲ್ಲಿ. ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಇಂಥದ್ದೊಂದು ಟ್ವಿಸ್ಟ್ ಇರುತ್ತೆ ಅಂತ? ಇದನ್ನ ನಾವು ಕೆಲವು ತಿಂಗಳ ಹಿಂದೆ ಹೇಳಿದಾಗ ಕೆಲವರು ನಮಗ್ ಬೈದ್ರು. ಅಂದ್ರೆ ಏನಕ್ಕೆ ಇದನ್ನು ಅದನ್ನು ಲಿಂಕ್ ಮಾಡ್ತೀರಿ, ಇಲ್ಲಿ ಯಾಕೆ ಅವ್ರ ಫ್ಯಾಮಿಲಿ ತರ್ತೀರಿ, ಸೌಜನ್ಯ ಕೇಸೇ ಬೇರೆ. ನಾವು ಹೇಳ್ತಾ ಇದ್ವಿ ಸೌಜನ್ಯ ಕೇಸೇ ಬೇರೆ, ಬುರುಡೆ ಕೇಸೇ ಬೇರೆ, ಒಂದಕ್ಕೊಂದು ತಳಕ್ ಹಾಕಬೇಡಿ ಅಂತ. ಆದ್ರೆ ನಾವು ತುಂಬಾ ಸ್ಪಷ್ಟವಾಗಿ ಹೇಳಿದ್ವಿ, ವಿಠಲ್ ಗೌಡ ಇಸ್ ದ ಲಾಸ್ಟ್ ಕನೆಕ್ಷನ್ ಫಾರ್ ಚಿನ್ನಯ್ಯ. ವಿಠಲ್ ಗೌಡ ವಾಸ್ ದ ಲಾಸ್ಟ್ ಕನೆಕ್ಷನ್ ಫಾರ್ ಚಿನ್ನಯ್ಯ ಅಂತ ಪದೇ 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 ಹೇಳಿದ್ವಿ. ಯಾಕೆ ಅಂತಂದ್ರೆ ವಿಠಲ್ ಗೌಡನ ಹೋಟೆಲ್ ನಲ್ಲೇ ಚಿನ್ನಯ್ಯ ಲಾಸ್ಟ್ ವರ್ಕ್ ಮಾಡ್ತಾ ಇದ್ದಿದ್ದು 2014ರಲ್ಲಿ. ಯಾವಾಗ ಧರ್ಮಸ್ಥಳದವರು ಚಿನ್ನಯ್ಯನನ್ನ ತಮ್ಮ ಮ್ಯಾನೇಜ್ಮೆಂಟ್ ಇಂದ ಕಿತ್ತು ಹೊರಗಡೆ ಹಾಕ್ತಾರೆ, ಅವನ ಕಳ್ಳತನದ ಆರೋಪದ ಮೇಲೆ ಅವನ್ನ ಹೊರಗಡೆ ಹಾಕ್ತಾರೆ, ಅವಾಗ ಅವನು ಹೋಗಿ ಸೇರ್ಕೊಳ್ಳೋದು ಇದೇ ವಿಠಲ್ ಗೌಡನ ಹೋಟ್ಲ್ಗೆ. ಇದೇ ವಿಠಲ್ ಗೌಡನ ಹೋಟ್ಲ್ ಅವ್ನು ಕೆಲಸ ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ಈ ವಿಠಲ್ ಗೌಡನ ಕನೆಕ್ಷನ್ ಇಂದಾನೇ ಚಿನ್ನಯ್ಯ ಬಂದಿರೋದು ಅನ್ನುವ ಅನುಮಾನವನ್ನು ಸಹಿತ ನಾವು ವ್ಯಕ್ತಪಡಿಸ್ತೀವಿ. ಆದ್ರೆ ನೀವ್ ಯಾಕೆ ಇದನ್ನ ಸೌಜನ್ಯ ಫ್ಯಾಮಿಲಿ ಕನೆಕ್ಟ್ ಮಾಡ್ತೀರಿ, ಸೌಜನ್ಯ ಫ್ಯಾಮಿಲಿ ಕನೆಕ್ಟ್ ಮಾಡ್ತೀರಿ ಅಂತ ನಮ್ಗೆಲ್ಲ ಬೈತಾ ಇದ್ರು. ಈಗ ನೋಡಿ ಎಲ್ಲಿಂದ ಎಲ್ಲಿಗೆ ಹೋಗಿ ಲಾಸ್ಟ್ ಗೆ ಬಂದು ನಿಂತಿದ್ದು ವಿಠಲ್ ಗೌಡನೇ ಬುರುಡೆ ತಂದು ಕೊಟ್ಟಿದ್ದು ಅನ್ನುವ ಹಂತಕ್ಕೆ ಬಂದು ನಿಂತ್ಕೋತೀಗ. ನಮ್ಗೆ ಒಂದು ಆಶ್ಚರ್ಯ ಏನಿತ್ತು ಅಂತಂದ್ರೆ, ಇಲ್ಲಿಯವರೆಗೆ ವಿಠಲ್ ಗೌಡ ಈ ಕೇಸ್ ನಲ್ಲಿ ಯಾಕೆ ಇನ್ವಾಲ್ವ್ ಆಗ್ತಾ ಇಲ್ಲ ಅಂತ. ಪುರಂದ್ರ ಗೌಡ ಬರ್ತಾ ಇದ್ದಾನೆ, ತುಕಾರಾಮ್ ಬರ್ತಾ ಇದ್ದಾನೆ, ಪ್ರದೀಪ್ ಹೆಸರು ಕೇಳ್ತಾ ಇದೆ, ಓಕೆ ಎಲ್ಲ ಓಕೆ. ಆದ್ರೆ ವಿಠಲ್ ಗೌಡ ಯಾಕೆ ಬರ್ತಾ ಇಲ್ಲ? ವಿಠಲ್ ಗೌಡ ಈಸ್ ಅ ಫಸ್ಟ್ ಪರ್ಸನ್. ಅಂದ್ರೆ ನಿಮ್ಗೆ ನೆನ್ಪಿರ್ಲಿ, ಸೌಜನ್ಯ ಸಾವಿನ ದಿನ ಲಾಸ್ಟ್ ನೋಡಿದ ವ್ಯಕ್ತಿ ವಿಠಲ್ ಗೌಡ. ಕೊನೆಯ ವ್ಯಕ್ತಿ ವಿಠಲ್ ಗೌಡ. ಅಟ್ ದ ಸೇಮ್ ಟೈಮ್ ಅಲ್ಲ ಅವನು ಅಂದ್ರೆ ಹೇಳೋ ಪ್ರಕಾರ ಅಲ್ಲ, ಆಸ್ ಎ ಜಡ್ಜ್ಮೆಂಟ್ ಕಾಪಿ ಪ್ರಕಾರ, ಚಾರ್ಜ್ ಶೀಟ್ ಪ್ರಕಾರ ಅವನ ಅವತ್ತಿನ ದಿನ ಏನು ಪ್ರೈಮ್ ವಿಟ್ನೆಸ್ ನಂಬರ್ 9 ಜನಾರ್ದನ್ ನೋಡ ಆದ್ಮೇಲೆ ಜೀಪ್ ನಲ್ಲಿ ಬರುವಾಗ ವಿಠಲ್ ಗೌಡನೇ ಲಾಸ್ಟ್ ನೋಡಿದ್ದು ಆಕೆಯನ್ನ. ಆಮೇಲೆ ಅವ್ರ ತಮ್ಮ ಪುರಂದ್ರ ಗೌಡ ಹೇಳೋ ಪ್ರಕಾರ ನೆಕ್ಸ್ಟ್ ಡೇ ಫಸ್ಟ್ ಹೋಗಿ ನೋಡಿದ್ ನಾನೇ. ಓಕೆ, ಅದೆಲ್ಲ ಸೈಡಿಗೆ ಇಟ್ಬಿಡೋಣ. ಅದೆಲ್ಲ ಒಂದ್ ಕಡೆ ಇಟ್ರೆ ನನಗೆ ಹೇಳ್ತಾ ಇರೋದು, ಈ ಕೇಸ್ ನಲ್ಲಿ, ಈ ಬುರುಡೆ ಕೇಸ್ಗೂ ಸೌಜನ್ಯಗೂ ಸಂಬಂಧ ಇಲ್ಲ. ಇದು ಕ್ಲಿಯರ್. ಅಂಡ್ ಒನ್ ಮೋರ್ ಥಿಂಗ್, ನಾವೇನ್ ಅನ್ಕೊಂಡ್ವಿ, ಸೌಜನ್ಯಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಸೌಜನ್ಯ ಫ್ಯಾಮಿಲಿ ಸಪರೇಟ್ ಆಗಿ ಹೋರಾಟ ಮಾಡ್ತಾ ಇದೆ. ಇನ್ನು ಸಾವಿರಾರು ಹೆಣ್ಣು ಮಕ್ಕಳು ಸತ್ತಿದ್ರು ಅಂತ ಮೊಹಮ್ಮದ್ ಸಮೀರ್ ಹೇಳದ್ನಲ್ಲ, ಆ ಮೊಹಮ್ಮದ್ ಸಮೀರ್ ಹೇಳಿರೋ ಪ್ರಕಾರ ಸಾವಿರಾರು ಹೆಣ್ಮಕ್ಳಿಗೆ ನ್ಯಾಯ ಸಿಗಲಿ ಅನ್ನುವ ಕಾರಣಕ್ಕೆ ನಾವು ಯೋಚನೆ ಮಾಡ್ತಾ ಇದ್ವಿ, ಇದಕ್ಕೂ ಸೌಜನ್ಯಗೂ ಸಂಬಂಧ ಇಲ್ಲ ಅಂತ. ಆದ್ರೆ ಆಶ್ಚರ್ಯ ಏನು ಅಂತಂದ್ರೆ, ಈ ಬುರುಡೆ ಗ್ಯಾಂಗಿನ ಮೂಲ ಆಗಿರುವಂತಹ ಚಿನ್ನಯ್ಯನನ್ನ ಕರ್ಕೊಂಡು ಬಂದಿದ್ದೇ ಇದೇ ವಿಠಲ್ ಗೌಡ. ಯಾಕಂದ್ರೆ ವಿಠಲ್ ಗೌಡ ಏನ್ ಕೆಲಸ ಮಾಡ್ತಾ ಇದ್ದ ಅನ್ನೋದು ಈ ಬುರುಡೆ ಗ್ಯಾಂಗ್ ನಲ್ಲಿ ಗೊತ್ತಿದ್ದು ವಿಠಲ್ ಗೌಡಗೆ ಮಾತ್ರ. ಅವನು ಅನಾಥ ಶವಗಳನ್ನ ಮಣ್ಣು ಮಾಡ್ತಿದ್ದ ಅನ್ನೋದು, ಆ ಸ್ನಾನಘಟ್ಟದಲ್ಲಿ ಅವನು ಶುಚಿ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದ ಅಂತ ಗೊತ್ತಿದ್ದು ವಿಠಲ್ ಗೌಡನ್ಗೆ. ಯಾವಾಗ ಧರ್ಮಸ್ಥಳದವ್ರು ಕಿತ್ತಾಕಿದ್ರು ಅವನು ಹೋಟೆಲ್ ಕೆಲಸ ಕೊಟ್ಟಿದ್ದು ಇದೇ ವಿಠಲ್ ಗೌಡ. ಇವನು 2014ಕ್ಕೆ ಆ ಏರಿಯಾನ ಬಿಟ್ಟು ಹೋದಂತಹ ಚಿನ್ನಯ್ಯನನ್ನ ಮತ್ತೆ ಹುಡುಕಿ ತಂದು ಉಜಿರೆಯ ಹಳ್ಳಿಮನೆ ಹೋಟೆಲ್ ನಲ್ಲಿ ಇದೇ ಗಿರೀಶ್ ಮಟ್ಟಣ್ಣವರ್ ಕರ್ಕೊಂಡೋಗಿ ಕೂರಿಸ್ಕೊಂಡು, ನೋಡು ನಾವೊಂದು ಪ್ಲಾನ್ ಮಾಡ್ತಾ ಇದೀವಿ, ಈ ಒಂದು ಕಂಪ್ಲೀಟ್ ಕಾನ್ಸ್ಪಿರಸಿಯಲ್ಲಿ ನೀನೊಂದು ಪಾತ್ರ ಆಗ್ಬೇಕು. ಯಾವ ತರ ಅಂತಂದ್ರೆ, ಸ್ಟ್ರೈಟ್ ಅವೇ ನೀನ್ ಇವಾಗ ಬರ್ಬೇಕು, ಬಂದು ಅಲ್ಲಿ ಹೂತಿರುವ ಶವಗಳೇನಿದೆ ನೀನ್ ಅದು ಲೀಗಲಿ ಹೂತಿರ್ಬೋದು, ಯುಡಿಆರ್ ಆಗಿರ್ಬೋದು, ಆದ್ರೆ ನಾನು ಅವತ್ತಿನ ದಿನ ಅದನ್ನ ಅತ್ಯಾಚಾರವಾಗಿ ಕೊಲೆ ಮಾಡಿರುವ ಹೆಣ್ಣು ಮಕ್ಕಳ ಶವ ಹೂತಿದ್ದೀನಿ ಅಂತ ನೀನ್ ಹೇಳ್ಬೇಕು ಅಂತ ಹೇಳಿ ಅವನನ್ನ ಒಪ್ಸಿ, ಅವನಿಗೆ ಒಂದಿಷ್ಟು ದುಡ್ಡು ಕೊಡ್ತೀವಿ ಅಂತ ಅವನಿಗೆ ಆಸೆ ಹುಟ್ಟಿಸಿ, ಅವನನ್ನ ಅಂದ್ರೆ ತಕ್ಷಣಕ್ಕೆ ಒಪ್ಪಿರ್ಲಿಕ್ಕೆ ಸಾಧ್ಯ ಇಲ್ಲ ಚಿನ್ನಯ್ಯ ಅಷ್ಟು ಈಸಿಯಾಗಿ. ಬಟ್ ಆದ್ರೆ ಅವನಿಗೆ ಪ್ರಬಲವಾದ, ಅಂದ್ರೆ ಅವನಿಗೆ ಏನ್ ಕೇಳ್ತಾನೋ ಅದೆಲ್ಲ ಕೊಡ್ತೀವಿ, ನಿಂಗೆ ಏನ್ ಬೇಕೆಲ್ಲ ಕೊಡ್ತೀವಿ ಅಂತ ಹೇಳಿ ಅವನಿಗೆ ಒಪ್ಸಿ ಅವನನ್ನ ಕರ್ಕೊಂಡ್ಬಂದು ಇವತ್ತು ಒಂದು ದೊಡ್ಡ ಪ್ಲಾನ್ ಮಾಡಿದ್ರು. ನಾವ್ ಹೇಳಿದ್ರಿ, ದೇವನಿಂದ ಹೇಳಿದ್ರಿ, ಇಲ್ಲ ಇದು ಷಡ್ಯಂತ್ರ, ಇಲ್ಲ ಇಲ್ಲೇನೋ ಕಾನ್ಸ್ಪಿರಸಿ ಇದೆ, ಇಲ್ಲೇನೋ ಪ್ಲಾನ್ ಮಾಡ್ತಿದ್ದಾರೆ. ಜನ ನಮಗ್ ಬೈದ್ರು, ಅಯ್ಯೋ ದೇವ್ರೆ, ನೀವುಗಳು ಹಿಂಗೆ ಧರ್ಮಸ್ಥಳದ ಅನ್ನ ತಿಂದಿದ್ದೀರಾ, ಧರ್ಮಸ್ಥಳದಲ್ಲಿ ದುಡ್ಡು ತಿಂದಿದ್ದೀರಾ, ಸಾವಿರ ಹೇಳಿದ್ರು.
ಒಂದ್ ಜರ್ನಲಿಸ್ಟಿಕ್ ನಾಲೆಜ್ ಅಲ್ಲಿ ನಾವ್ ಹೇಳ್ಬೋದು ಒಬ್ಬ ಮನುಷ್ಯ ಪ್ರಾಕ್ಟಿಕಲ್ ಪಾಸಿಬಿಲಿಟೀಸ್ ಬಗ್ಗೆ ಎಷ್ಟು ಮಾತಾಡ್ತಾನೆ ಅಂತ. ಚಿನ್ನಯ್ಯ ಪ್ರಾಕ್ಟಿಕಲ್ ಪಾಸಿಬಿಲಿಟೀಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ಸ್ಗಳು ಕೂಡ ಸಿಗ್ತಾ ಇದೆ. ವಿಠಲ್ ಈ ಇಡೀ ಬುರುಡೆ ಪ್ರಕರಣದ ಸೂತ್ರಧಾರಿ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರೋದು. ನಮ್ಮ ಜೊತೆ ಪತ್ರಕರ್ತರಾದಂತಹ ಕೀರ್ತಿ ಶಂಕರಘಟ್ಟ ಅವರಿದ್ದಾರೆ. ಕೀರ್ತಿ ಅವರೇ ನಮಸ್ತೆ. ಕೀರ್ತಿ ಅವರೇ ನಮಸ್ತೆ. ನಮಸ್ತೆ ಅಶ್ವಿನಿ, ಹೇಳಿ. ನಮಸ್ತೆ. ಈಗ ಆರಂಭದಲ್ಲಿ ಈ ಪ್ರಕರಣ ಆರಂಭ ಆದ ಸಂದರ್ಭದಲ್ಲಿ ಸೌಜನ್ಯ ಪ್ರಕರಣಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಸಂಬಂಧ ಕಲ್ಪಿಸಬೇಡಿ ಅಂತ ಹೇಳಿದಂತವ್ರೆ ಈಗ ಸೌಜನ್ಯ ಪ್ರಕರಣ ಈ ಪ್ರಕರಣದಲ್ಲಿ ಅದಾಗೆ ತಳುಕು ಹಾಕೊಳ್ತಾ ಇದೆ, ಅದು ವಿಠಲ್ ಗೌಡ ರೂಪದಲ್ಲಿ. ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಇಂಥದ್ದೊಂದು ಟ್ವಿಸ್ಟ್ ಇರುತ್ತೆ ಅಂತ? ಇದನ್ನ ನಾವು ಕೆಲವು ತಿಂಗಳ ಹಿಂದೆ ಹೇಳಿದಾಗ ಕೆಲವರು ನಮಗ್ ಬೈದ್ರು. ಅಂದ್ರೆ ಏನಕ್ಕೆ ಇದನ್ನು ಅದನ್ನು ಲಿಂಕ್ ಮಾಡ್ತೀರಿ, ಇಲ್ಲಿ ಯಾಕೆ ಅವ್ರ ಫ್ಯಾಮಿಲಿನ ತರ್ತೀರಿ, ಸೌಜನ್ಯ ಕೇಸೇ ಬೇರೆ. ನಾವು ಹೇಳ್ತಾ ಇದ್ವಿ ಸೌಜನ್ಯ ಕೇಸೇ ಬೇರೆ, ಬುರುಡೆ ಕೇಸೇ ಬೇರೆ, ಒಂದಕ್ಕೊಂದು ತಳಕ್ ಹಾಕಬೇಡಿ ಅಂತ. ಆದ್ರೆ ನಾವು ತುಂಬಾ ಸ್ಪಷ್ಟವಾಗಿ ಹೇಳಿದ್ವಿ, ವಿಠಲ್ ಗೌಡ ಇಸ್ ದ ಲಾಸ್ಟ್ ಕನೆಕ್ಷನ್ ಫಾರ್ ಚಿನ್ನಯ್ಯ. ವಿಠಲ್ ಗೌಡ ವಾಸ್ ದ ಲಾಸ್ಟ್ ಕನೆಕ್ಷನ್ ಫಾರ್ ಚಿನ್ನಯ್ಯ ಅಂತ ಪದೇ 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 ಹೇಳಿದ್ವಿ. ಯಾಕೆ ಅಂತಂದ್ರೆ ವಿಠಲ್ ಗೌಡನ ಹೋಟೆಲ್ ನಲ್ಲೇ ಚಿನ್ನಯ್ಯ ಲಾಸ್ಟ್ ವರ್ಕ್ ಮಾಡ್ತಾ ಇದ್ದಿದ್ದು 2014ರಲ್ಲಿ. ಯಾವಾಗ ಧರ್ಮಸ್ಥಳದವರು ಚಿನ್ನಯ್ಯನನ್ನ ತಮ್ಮ ಮ್ಯಾನೇಜ್ಮೆಂಟ್ ಇಂದ ಕಿತ್ತು ಹೊರಗಡೆ ಹಾಕ್ತಾರೆ, ಅವನ ಕಳ್ಳತನದ ಆರೋಪದ ಮೇಲೆ ಅವನ್ನ ಹೊರಗಡೆ ಹಾಕ್ತಾರೆ, ಅವಾಗ ಅವನು ಹೋಗಿ ಸೇರ್ಕೊಳ್ಳೋದು ಇದೇ ವಿಠಲ್ ಗೌಡನ ಹೋಟ್ಲ್ಗೆ. ಇದೇ ವಿಠಲ್ ಗೌಡನ ಹೋಟ್ಲ್ ಅವ್ನು ಕೆಲಸ ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ಈ ವಿಠಲ್ ಗೌಡನ ಕನೆಕ್ಷನ್ ಇಂದಾನೇ ಈ ಚಿನ್ನಯ್ಯ ಬಂದಿರೋದು ಅನ್ನುವ ಅನುಮಾನವನ್ನು ಸಹಿತ ನಾವು ವ್ಯಕ್ತಪಡಿಸ್ತೀವಿ. ಆದ್ರೆ ನೀವ್ ಯಾಕೆ ಇದನ್ನ ಸೌಜನ್ಯ ಫ್ಯಾಮಿಲಿ ಕನೆಕ್ಟ್ ಮಾಡ್ತೀರಿ, ಸೌಜನ್ಯ ಫ್ಯಾಮಿಲಿ ಕನೆಕ್ಟ್ ಮಾಡ್ತೀರಿ ಅಂತ ನಮ್ಗೆಲ್ಲ ಬೈತಾ ಇದ್ರು. ಈಗ ನೋಡಿ ಎಲ್ಲಿಂದ ಎಲ್ಲಿಗೆ ಹೋಗಿ ಲಾಸ್ಟ್ಗೆ ಬಂದು ನಿಂತಿದ್ದು ವಿಠಲ್ ಗೌಡನೇ ಬುರುಡೆ ತಂದು ಕೊಟ್ಟಿದ್ದು ಅನ್ನುವ ಹಂತಕ್ಕೆ ಬಂದು ನಿಂತ್ಕೋತೀಗ. ನಮ್ಗೆ ಒಂದು ಆಶ್ಚರ್ಯ ಏನಿತ್ತು ಅಂತಂದ್ರೆ ಇಲ್ಲಿಯವರೆಗೆ ವಿಠಲ್ ಗೌಡ ಈ ಕೇಸ್ ನಲ್ಲಿ ಯಾಕೆ ಇನ್ವಾಲ್ವ್ ಆಗ್ತಾ ಇಲ್ಲ ಅಂತ. ಪುರಂದ್ರ ಗೌಡ ಬರ್ತಾ ಇದ್ದಾನೆ, ತುಕಾರಾಮ್ ಬರ್ತಾ ಇದ್ದಾನೆ, ಪ್ರದೀಪ್ ಹೆಸರು ಕೇಳ್ತಾ ಇದೆ, ಓಕೆ ಎಲ್ಲ ಓಕೆ. ಆದ್ರೆ ವಿಠಲ್ ಗೌಡ ಯಾಕೆ ಬರ್ತಾ ಇಲ್ಲ? ವಿಠಲ್ ಗೌಡ ಈಸ್ ಅ ಫಸ್ಟ್ ಪರ್ಸನ್. ಅಂದ್ರೆ ನಿಮ್ಗೆ ನೆನಪಿರ್ಲಿ, ಸೌಜನ್ಯ ಸಾವಿನ ದಿನ ಲಾಸ್ಟ್ ನೋಡಿದ ವ್ಯಕ್ತಿ ವಿಠಲ್ ಗೌಡ. ಹೌದು, ಅವ್ರು ಹೇಳೋ ಕೊನೆಯ ವ್ಯಕ್ತಿ ವಿಠಲ್ ಗೌಡ. ಅಟ್ ದ ಸೇಮ್ ಟೈಮ್ ಅಲ್ಲ ಅವನು ಅಂದ್ರೆ ಹೇಳೋ ಪ್ರಕಾರ ಅಲ್ಲ, ಆಸ್ ಎ ಜಡ್ಜ್ಮೆಂಟ್ ಕಾಪಿ ಪ್ರಕಾರ, ಚಾರ್ಜ್ ಶೀಟ್ ಪ್ರಕಾರ ಅವನ ಅವತ್ತಿನ ದಿನ ಏನು ಪ್ರೈಮ್ ವಿಟ್ನೆಸ್ ನಂಬರ್ 9 ಜನಾರ್ದನ್ ನೋಡ ಆದ್ಮೇಲೆ ಜೀಪ್ ನಲ್ಲಿ ಬರುವಾಗ ವಿಠಲ್ ಗೌಡನೇ ಲಾಸ್ಟ್ ನೋಡಿದ್ದು ಆಕೆಯನ್ನ. ಆಮೇಲೆ ಅವ್ರ ತಮ್ಮ ಪುರಂದ್ರ ಗೌಡ ಹೇಳೋ ಪ್ರಕಾರ ನೆಕ್ಸ್ಟ್ ಡೇ ಫಸ್ಟ್ ಹೋಗಿ ನೋಡಿದ್ ನಾನೇ. ಓಕೆ, ಅದೆಲ್ಲ ಸೈಡಿಗೆ ಇಟ್ಬಿಡೋಣ. ಅದೆಲ್ಲ ಒಂದ್ ಕಡೆ ಇಟ್ರೆ ನನಗೆ ಹೇಳ್ತಾ ಇರೋದು ಈ ಕೇಸ್ನಲ್ಲಿ, ಈ ಬುರುಡೆ ಕೇಸ್ಗೂ ಸೌಜನ್ಯಗೂ ಸಂಬಂಧ ಇಲ್ಲ. ಇದು ಕ್ಲಿಯರ್. ಅಂಡ್ ಒನ್ ಮೋರ್ ಥಿಂಗ್, ನಾವೇನ್ ಅನ್ಕೊಂಡ್ವಿ, ಸೌಜನ್ಯಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಸೌಜನ್ಯ ಫ್ಯಾಮಿಲಿ ಸಪರೇಟ್ ಆಗಿ ಹೋರಾಟ ಮಾಡ್ತಾ ಇದೆ. ಇನ್ನು ಸಾವಿರಾರು ಹೆಣ್ಣು ಮಕ್ಕಳು ಸತ್ತಿದ್ರು ಅಂತ ಮೊಹಮ್ಮದ್ ಸಮೀರ್ ಹೇಳದ್ನಲ್ಲ, ಆ ಮೊಹಮ್ಮದ್ ಸಮೀರ್ ಹೇಳಿರೋ ಪ್ರಕಾರ ಸಾವಿರಾರು ಹೆಣ್ಮಕ್ಳಿಗೆ ನ್ಯಾಯ ಸಿಗಲಿ ಅನ್ನುವ ಕಾರಣಕ್ಕೆ ನಾವು ಯೋಚನೆ ಮಾಡ್ತಾ ಇದ್ವಿ, ಇದಕ್ಕೂ ಸೌಜನ್ಯಗೂ ಸಂಬಂಧ ಇಲ್ಲ ಅಂತ. ಆದ್ರೆ ಆಶ್ಚರ್ಯ ಏನು ಅಂತಂದ್ರೆ, ಈ ಬುರುಡೆ ಗ್ಯಾಂಗ್ನ ಮೂಲ ಆಗಿರುವಂತಹ ಚಿನ್ನಯ್ಯನನ್ನ ಕರ್ಕೊಂಡು ಬಂದಿದ್ದೇ ಇದೇ ವಿಠಲ್ ಗೌಡ. ಯಾಕಂದ್ರೆ ವಿಠಲ್ ಗೌಡ ಏನ್ ಕೆಲಸ ಮಾಡ್ತಾ ಇದ್ದ ಅನ್ನೋದು ಈ ಬುರುಡೆ ಗ್ಯಾಂಗ್ ನಲ್ಲಿ ಗೊತ್ತಿದ್ದು ವಿಠಲ್ ಗೌಡಗೆ ಮಾತ್ರ. ಅವನು ಅನಾಥ ಶವಗಳನ್ನ ಮಣ್ಣು ಮಾಡ್ತಿದ್ದ ಅನ್ನೋದು, ಆ ಸ್ನಾನಘಟ್ಟದಲ್ಲಿ ಅವನು ಶುಚಿ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದ ಅಂತ ಗೊತ್ತಿದ್ದು ವಿಠಲ್ ಗೌಡನ್ಗೆ. ಯಾವಾಗ ಧರ್ಮಸ್ಥಳದವ್ರು ಕಿತ್ತಾಕಿದ್ರು ಅವನು ಹೋಟೆಲ್ ಕೆಲಸ ಕೊಟ್ಟಿದ್ದು ಇದೇ ವಿಠಲ್ ಗೌಡ. ಇವನು 2014ಕ್ಕೆ ಆ ಏರಿಯಾನ ಬಿಟ್ಟು ಹೋದಂತಹ ಚಿನ್ನಯ್ಯನನ್ನ ಮತ್ತೆ ಹುಡುಕಿ ತಂದು ಉಜಿರೆಯ ಹಳ್ಳಿ ಮನೆ ಹೋಟೆಲ್ನಲ್ಲಿ ಇದೇ ಗಿರೀಶ್ ಮಟ್ಟಣ್ಣವರ್ ಕರ್ಕೊಂಡೋಗಿ ಕೂರಿಸ್ಕೊಂಡು, ನೋಡು ನಾವೊಂದು ಪ್ಲಾನ್ ಮಾಡ್ತಾ ಇದೀವಿ, ಈ ಒಂದು ಕಂಪ್ಲೀಟ್ ಕಾನ್ಸ್ಪಿರಸಿಯಲ್ಲಿ ನೀನೊಂದು ಪಾತ್ರ ಆಗ್ಬೇಕು. ಯಾವ ತರ ಅಂತಂದ್ರೆ, ಸ್ಟ್ರೈಟ್ ಅವೇ ನೀನ್ ಇವಾಗ ಬರ್ಬೇಕು, ಬಂದು ಅಲ್ಲಿ ಹೂತಿರುವ ಶವಗಳೇನಿದೆ ನೀನ್ ಅದು ಲೀಗಲಿ ಹೂತಿರ್ಬೋದು, UDR ಆಗಿರ್ಬೋದು, ಆದ್ರೆ ನಾನು ಅವತ್ತಿನ ದಿನ ಅದನ್ನ ಅತ್ಯಾಚಾರವಾಗಿ ಕೊಲೆ ಮಾಡಿರುವ ಹೆಣ್ಣು ಮಕ್ಕಳ ಶವ ಹೂತಿದ್ದೀನಿ ಅಂತ ನೀನ್ ಹೇಳ್ಬೇಕು ಅಂತ ಹೇಳಿ ಅವನನ್ನ ಒಪ್ಸಿ, ಅವನಿಗೆ ಒಂದಿಷ್ಟು ದುಡ್ಡು ಕೊಡ್ತೀವಿ ಅಂತ ಅವನಿಗೆ ಆಸೆ ಹುಟ್ಟಿಸಿ, ಅವನನ್ನ ಅಂದ್ರೆ ತಕ್ಷಣಕ್ಕೆ ಒಪ್ಪಿರ್ಲಿಕ್ಕೆ ಸಾಧ್ಯ ಇಲ್ಲ ಚಿನ್ನಯ್ಯ ಅಷ್ಟು ಈಸಿಯಾಗಿ. ಬಟ್ ಆದ್ರೆ ಅವನಿಗೆ ಪ್ರಬಲವಾದ, ಅಂದ್ರೆ ಅವನಿಗೆ ಏನ್ ಕೇಳ್ತಾನೋ ಅದೆಲ್ಲ ಕೊಡ್ತೀವಿ, ನಿಂಗೆ ಏನ್ ಬೇಕೆಲ್ಲ ಕೊಡ್ತೀವಿ ಅಂತ ಹೇಳಿ ಅವನಿಗೆ ಒಪ್ಸಿ ಅವನನ್ನ ಕರ್ಕೊಂಡ್ಬಂದು ಇವತ್ತು ಒಂದು ದೊಡ್ಡ ಪ್ಲಾನ್ ಮಾಡಿದ್ರು. ನಾವ್ ಹೇಳಿದ್ರಿ, ಡೇ 1 ಇಂದ ಹೇಳಿದ್ರಿ, ಇಲ್ಲ ಇದು ಷಡ್ಯಂತ್ರ, ಇಲ್ಲ ಇಲ್ಲೇನೋ ಕಾನ್ಸ್ಪಿರಸಿ ಇದೆ, ಇಲ್ಲೇನೋ ಪ್ಲಾನ್ ಮಾಡ್ತಿದ್ದಾರೆ.
ಜನ ನಮಗ್ ಬೈದ್ರು ಅಯ್ಯೋ ದೇವ್ರೆ ನೀವುಗಳು ಹಿಂಗೆ ಧರ್ಮಸ್ಥಳದ ಅನ್ನ ತಿಂದಿದ್ದೀರಾ, ಧರ್ಮಸ್ಥಳದಲ್ಲಿ ದುಡ್ಡು ತಿಂದಿದ್ದೀರಾ, ಸಾವಿರ ಹೇಳಿದ್ರು. ಒಂದ್ ಜರ್ನಲಿಸ್ಟಿಕ್ ನಾಲೆಜ್ ಅಲ್ಲಿ ನಾವ್ ಹೇಳ್ಬೋದು ಒಬ್ಬ ಮನುಷ್ಯ ಪ್ರಾಕ್ಟಿಕಲ್ ಪಾಸಿಬಿಲಿಟೀಸ್ ಬಗ್ಗೆ ಎಷ್ಟು ಮಾತಾಡ್ತಾನೆ ಅಂತ. ಚಿನ್ನಯ್ಯ ಪ್ರಾಕ್ಟಿಕಲ್ ಪಾಸಿಬಿಲಿಟೀಸ್ ಬಗ್ಗೆ ಮಾತಾಡ್ತಾ